Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO, babe. I don't even care if we stay home. Put our to-do list on ice. Crank the AC to 79 and make a little island right here. And there ain't a palm tree in sight, but there's not a cloud in your blue eyes. If we need a drink, I'll be the bartender. I got a fifth of Patron and a blender, baby. Slipping on a swimsuit is overrated. We don't need a beach to get a half naked ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ದಿವ್ಯಾ ವ್ಲಾಗ್ಸ್. ನಾನು ನಿಮ್ಮ ದಿವ್ಯಾ ಗೌಡ. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಮದುವೆಯ ಅಂದರೆ ನನ್ನ ಮ್ಯಾರೇಜ್ ಸ್ಯಾರಿ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದೊಂದು ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ಇದು ಯೂಸ್ಫುಲ್ ಆಗುತ್ತೆ ಬೇರೆಯವ್ರಿಗೂ ಕೂಡ. ಯಾವ ರೀತಿ ಅಂದರೆ ಯಾರಾದರೂ ಮದುವೆ ಹತ್ರ ಇರೋರು ಏನು ಯಾವ ರೀತಿ ಡಿಸೈನ್ಸ್ ಮಾಡ್ಕೋಬೇಕು, ಎಲ್ಲಿ ಮಾಡ್ಕೋಬೇಕು, ಕೆಲವೊಬ್ಬರಿಗೆ ಯೂಸ್ಫುಲ್ ಆಗುತ್ತೆ. ಹಾಗೂ ಕೆಲವು ಸ್ಯಾರಿ ಸೆಲೆಕ್ಷನ್ ಮಾಡಬೇಕಾದ್ರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ, ಯಾವ ಕಲರ್ ಕಾಂಬಿನೇಷನ್ ತಗೋಬೇಕು ಏನು ಅಂತ. ಸೊ ಹಾಗಾಗಿ ನಂದೊಂದು ನಾನು ಏನೆಲ್ಲ ತೊಗೊಂಡಿದ್ದೆ ನನ್ನ ಮ್ಯಾರೇಜಲ್ಲಿ, ನನ್ನ ಹತ್ರ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಯಾವ್ಯಾವ ಶಾಸ್ತ್ರಕ್ಕೆ ನಾನು ಯಾವ್ಯಾವ ಸೀರೆ ಹಾಕ್ಕೊಂಡಿದ್ದೆ ಅಂತ ಇದೊಂದು ವ್ಲಾಗಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮತ್ತು ಬ್ಲೌಸ್ ಡಿಸೈನ್ಸ್ನ ಯಾವ ರೀತಿ ನಾನು ಮಾಡಿಸ್ಕೊಂಡಿದ್ದೆ, ಇದಿಷ್ಟು ಬ್ಲೌಸ್ ಡಿಸೈನ್ಸ್ ಯಾವ ರೀತಿ ನಾನು ಮಾಡಿಸ್ಕೊಂಡಿದ್ದೆ, ಮದುವೆಲಿ ಯಾವ್ಯಾವ ಡಿಸೈನ್ ಮಾಡಿಸ್ಕೊಂಡಿದ್ದೆ, ಎಷ್ಟೆಷ್ಟು ಆಯಿತು ಅಂತ ಇದೊಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಫಸ್ಟು ಯಾವ ಸ್ಯಾರಿಯಿಂದ ಸ್ಟಾರ್ಟ್ ಮಾಡೋಣ? ಓಕೆ ನೋಡಿ, ಇದಿಷ್ಟು ಸ್ಯಾರಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು. ಫಸ್ಟು ಯಾವ ಸ್ಯಾರಿ ತೋರಿಸೋಣ? ಓಕೆ, ಫಸ್ಟ್ ಏನು ಗೊತ್ತಾ, ಸಿಂಪಲ್ ಫಸ್ಟ್ ಅಂದರೆ ಶಾಸ್ತ್ರ ಪ್ರಕಾರ ಹೋಗ್ಬಿಡೋಣ, ಆಯಿತಾ? ಅಂದರೆ ಅದ್ರ ಪ್ರಕಾರ ಆದರೆ ನನಗೂ ಹೇಳೋಕ್ಕೂ ಈಸಿ ಆಗುತ್ತೆ, ತೋರ್ಸೋಕ್ಕೂ ಕೂಡ ಈಸಿ ಆಗುತ್ತೆ. ಫಸ್ಟ್ ಇದೊಂದು ಸ್ಯಾರಿ ಬಂದು, ಇದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ. ಇದೊಂದು ಸ್ಯಾರಿ ಈ ಕಲರಲ್ಲಿ, ನನ್ನ ಹತ್ರ ಈ ಕಲರ್ ಸ್ಯಾರಿ ಇರಲೇ ಇಲ್ಲ ನನ್ನ ಮದುವೆಗಿಂತ ಮುಂಚೆ. ಮತ್ತು ನಾನು ಮದುವೆಲಿ ನನಗೆ ಅನಿಸ್ತಾ ಇತ್ತು ನಾನು ಯಾವುದಾದ್ರೂ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ನನ್ನ ಮದುವೆಗೆ ಅಂತ. ಸೊ ಇದೊಂದು ಸ್ಯಾರಿ ನೋಡ್ತಿದ್ದಂಗೂ ಇಷ್ಟ ಆಗಿತ್ತು ನನಗೆ, ಅದಕ್ಕೋಸ್ಕರ ಇದೊಂದು ಸೀರೆ ತೊಗೊಂಡಿದ್ದೀನಿ. ಇನ್ನೂ ಒಂದು ಸೀರೆ ಮಿಸ್ ಆಗಿದೆ, ಐ ಥಿಂಕ್ ಇದಲ್ಲ, ಇನ್ನೂ ಒಂದು, ಇದು ನಮ್ಮ ಇದೇನಾ? ಹಾಂ, ಇದೊಂದು ಸ್ಯಾರಿ ತೊಗೊಂಡಿದ್ದೀನಿ. ಇದು ಏನು ಅಂದರೆ ಮೈಸೂರು ಸಿಲ್ಕ್ ಸ್ಯಾರಿ. ತುಂಬಾ ವೆಯ್ಟ್ ಇದೆ, ತಿಕ್ಕಾಗಿದೆ, ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಬಟ್ ಇದೆಲ್ಲ ಕೆಲವು ನಾನು ನಾರ್ಮಲ್ ಆಗಿ ಉಟ್ಕೊಳ್ಳೋ ಅಂಥ ಸೀರೆನ ನಾನು ಯಾವುದೇ ರೀತಿ ಡಿಸೈನ್ಸ್ ಮಾಡಿಸಿಲ್ಲ, ಜಸ್ಟ್ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿರೋದು. ಈ ಬ್ಲೌಸ್ನ ನಾನು ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಫ್ರಂಟ್ ಬಂದು ಈ ನೆಕ್ಸ್ಟ್ ಬ್ಯಾಕ್ ಬಂದು ಇಲ್ಲಿ ಬ್ಯಾಕ್ ಬಟನ್ ಒಂದು ಬರುತ್ತೆ, ಈ ರೀತಿ ಬ್ಯಾಕ್ ಡಿಸೈನ್ ಇಟ್ಟಿದ್ದೀನಿ. ಇಲ್ಲಿ ಬೋರ್ಡ್ ಡಿಸೈನ್ ಬರುತ್ತೆ. ನೆಕ್ಸ್ಟ್ ಇದು ಫ್ರಂಟ್ ಉಕ್ಸೆ ಇದೆ. ಸೊ ಈ ರೀತಿ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಇದನ್ನು ನಾನು ನನ್ನ ಮದುವೆ ಗಂಗಮ್ಮ ಮಾಡ್ತಾರಲ್ಲ ಆವಾಗ ಉಟ್ಕೊಂಡಿದ್ದೆ. ಫಸ್ಟ್ ಶಾಸ್ತ್ರ ಇತ್ತಲ್ಲ ಆವಾಗ ಈ ಸ್ಯಾರಿ ಉಟ್ಕೊಂಡಿದ್ದೆ. ಇದು ತುಂಬಾ ಚೆನ್ನಾಗಿದೆ. ಇದು ಅಂದರೆ ಇವಾಗ ಎಷ್ಟೊಂದು ಸೀರೆ ಇವಾಗ 800,000 ಸಿಗ್ತಾ ಇದೆ, ಸೆಮಿ ಮೈಸೂರು ಸಿಲ್ಕ್ ಅಂತ. ಬಟ್ ಇದು ಆ ರೀತಿ ಅಲ್ಲ, ಇದು ಅರೌಂಡ್ ಲೈಕ್ ನನಗೆ 3,000 to 4,000 ಏನೋ ಆಗಿತ್ತು. ತುಂಬಾ ವೆಯ್ಟ್ ಇದೆ, ತಿಕ್ಕ ಕೂಡ ಇದೆ. ಇದು ಒಂದು ಸ್ಯಾರಿ ನಾನು ಪರ್ಚೇಸ್ ಮಾಡಿದ್ದು. ನಾನು ಎಲ್ಲ ಸ್ಯಾರಿನ ನಾನು ತೊಗೊಂಡಿದ್ದು, ಎಲ್ಲ ಅಂತ ಅಲ್ಲ, ಮೋಸ್ಟ್ ಆಫ್ ದ ಸ್ಯಾರೀಸು ನಾನು ತೊಗೊಂಡಿದ್ದು ಇಂದೂಪುರದಲ್ಲೇ. ನಾವು ಯಾಕಂದರೆ ನನ್ನ ಮಕ್ಕನ ಮದುವೆಲೂ ಕೂಡ ನಾವು ಮದುವೆ ಶಾಪಿಂಗ್ ಅಂತ ಮಾಡಿದ್ದು ಇಂದೂಪುರದಲ್ಲೇ. ಅಲ್ಲಿ ನಮಗೆ ಬೇಕಾಗಿರೋಂಥ ಕಲೆಕ್ಷನ್ಸು, ಒಳ್ಳೊಳ್ಳೆ ಸಿಲ್ಕ್ ಸ್ಯಾರೀಸ್ ಸಿಗುತ್ತೆ, ಒಳ್ಳೆ ಕಾಂಬಿನೇಷನ್ಸ್ ಇರೋಂಥ. ಮತ್ತು ಗೊತ್ತಿರೋರು ಇರ್ತಾರಲ್ಲ, ಸೊ ಈ ಥರ ಜಾಸ್ತಿ ಬಡ್ಜೆಟ್ ಇಟ್ಕೊಂಡು ಹೋಗಿ ಮದುವೆ ಏನಾದರೂ ಈ ಥರ ಫಂಕ್ಷನ್ಸ್ಗೆ ಏನಾದರೂ ಶಾಪಿಂಗ್ ಮಾಡೋದಾದರೆ ನಾವು ಅಲ್ಲಿಗೆ ಹೋಗ್ತೀವಿ. ನೆಕ್ಸ್ಟ್ ಸ್ಯಾರಿ ಬಂದು ಬಳೆ ಶಾಸ್ತ್ರಕ್ಕೆ ನಾನು ಇದೊಂದು ಗ್ರೀನ್ ಕಲರ್, ಇದು ಅಷ್ಟೇ ಸಿಲ್ಕ್ ಸ್ಯಾರಿ. ಇದು ಗ್ರೀನ್ ಕಲರ್. ನಾನು ಫೋಟೋ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಆಯಿತಾ? ಅಂದರೆ ನಾನು ಸೈಡಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಕೆಲವೊಂದು ನನ್ನ ಹತ್ರ ಇರೋವಂಥ ಫೋಟೋಸ್ನ ನಾನು ಸೈಡಲ್ಲಿ ಶೇರ್ ಮಾಡಿರ್ತೀನಿ. ನೋಡಿ, ಈ ರೀತಿ ಗ್ರೀನ್ ಕಲರ್ ಇದೆ. ಇದು ಗ್ರೀನ್ ಸ್ಯಾರಿ ಮತ್ತು ಬ್ಲೌಸ್ ಬಂದು ಪರ್ಪಲ್ ಕಲರ್. ಈ ಕಲರ್ ಬ್ಲೌಸ್ ಇದೆ. ಇದು ನೋಡೋಕ್ಕೆ ಸ್ವಲ್ಪ ಡಾರ್ಕ್ ಅಂತ ಅನಿಸ್ಬೋದು, ಬಟ್ ಉಟ್ಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ. ರೇರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು.
ನನಗೆ ತುಂಬ ಇಷ್ಟ ಆಗಿ ಇದನ್ನ ನಾನು ನನ್ನ ಬಳೆ ಶಾಸ್ತ್ರಕ್ಕೆ ಉಟ್ಕೊಂಡಿದ್ದೆ. ನಾನು ಈ ಸ್ಯಾರಿನ ಕಾಂಬಿನೇಷನ್ ಮಾತ್ರ ಮಸ್ತಾಗಿದೆ. ಸೊ ಇದಕ್ಕೆ ನಾನು ಯಾವ ರೀತಿ ಬ್ಲೌಸ್ ಡಿಸೈನ್ ಮಾಡಿಸಿದ್ದೆ ಅಂತ ನಿಮಗೆ ತೋರಿಸ್ತೀನಿ. ಇದು ನೋಡಿ, ಸ್ಯಾರಿ ಅಲ್ಲಲ್ಲಿ ಈ ಥರ ಬುಟ್ಟೆ ಥರ ಡಿಸೈನ್ಸ್ ಬಂದಿದೆ. ಈ ಫುಲ್ಲು ಸ್ಯಾರಿ ಬಂದ್ಬಿಟ್ಟು ಗ್ರೀನ್ ಕಲರು, ಬ್ಲೌಸ್ ಮಾತ್ರ ಪರ್ಪಲ್ ಕಲರ್. ಈ ರೀತಿ ಕಾಣಿಸುತ್ತೆ ನೋಡಿ, ಹತ್ತಿರದಿಂದ ಈ ರೀತಿ ಇದೆ. ತುಂಬಾನೇ ಗ್ರ್ಯಾಂಡ್ ಲುಕ್ ಕೂಡ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಉಟ್ಕೊಂಡಾಗ. ಸೊ ಬ್ಲೌಸ್ ಬಂದು ಇದ್ರದ್ದು ಬ್ಲೌಸ್ ಬಂದು ಇದು ಆಯ್ತಾ, ಪರ್ಪಲ್ ಕಲರ್. ಇಲ್ಲಿ ಮೊಬೈಲಲ್ಲಿ ಯಾವ ಕಲರ್ ಕಾಣಿಸ್ತಾ ಇದೆಯೋ ಇದು ರಿಯಲ್ ಆಗು ಅದೇ ಕಲರ್ ಇದೆ. ಇದಕ್ಕೆ ನಾನು ಬೀಡ್ಸ್ ಹಾಕಿಸ್ಬಿಟ್ಟು ಡಿಸೈನ್ ಮಾಡಿಸಿದ್ದೆ ನೋಡಿ. ಈ ರೀತಿ ಬೀಡ್ಸ್ ಹಾಕಿ ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ. ಇಲ್ಲಿದೆ, ಇದು ಬ್ಯಾಕ್ ವರ್ಕ್ ಈ ರೀತಿ ಮಾಡಿಸಿದ್ದೀನಿ. ಜಸ್ಟ್ ಯೂನಿಕ್ ಕೊಟ್ಬಿಟ್ಟು ಮಾಡಿಸಿದ್ದೆ. ಫ್ರಂಟಲ್ಲೂ ಅಷ್ಟೇ ಯೂನಿಕ್ ಈ ಪಾರ್ಟ್ ಈ ಥರ. ಮತ್ತೆ ಹ್ಯಾಂಡ್ಸ್ ಬಂದು ಇಲ್ಲಿ ಬಾರ್ಡರ್ ಅಟ್ಯಾಚ್ ಮಾಡಿದ್ದಾರೆ, ಮತ್ತೆ ಕೆಳಗಡೆ ಮೇಲ್ಗಡೆ ಡಿಸೈನ್ ಮಾಡಿದ್ದಾರೆ ಈ ರೀತಿ. ವೇರ್ ಮಾಡಿದ್ರೆ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಿದೆ, ಎರಡಕ್ಕೂ ಚೆನ್ನಾಗಿ ಮ್ಯಾಚ್ ಆಗಿದೆ, ಗ್ರೀನ್ ಮತ್ತು ಪರ್ಪಲ್ಗೆ. ಇದು ಒಂದು ರೇರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಕೆಲವೊಂದು ಕಲರ್ ಕಾಂಬಿನೇಷನ್ ಅಂದರೆ ಹಿಂದೆ ಯಾವತ್ತೂ ನೋಡೇ ಇರಲ್ಲ, ಆ ರೀತಿ ಎಲ್ಲ ಕಲರ್ ಕಾಂಬಿನೇಷನ್ಸ್ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಬೆಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ನೋಡಿ, ನನಗೆ ಇದು ಫಸ್ಟು ಇದು ನೋಡ್ತಿದ್ದಂಗೆ ನನಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ಈಗ ಯಾಕೋ ಇಲ್ಲಿ ನನಗೆ ಬೀಡ್ಸ್ ಹಾಕಿದ್ರೆ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಇಲ್ಲಿ ಬೀಡ್ಸ್ ಹಾಕಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ ಟೈಲರ್ಗೆ, ಯಾವ ಡಿಸೈನ್ ಚೆನ್ನಾಗಿರುತ್ತೋ ನೀವೇ ಒಂದು ಡಿಸೈನ್ ಚೂಸ್ ಮಾಡಿ ಅಂತ ಹೇಳ್ಬಿಟ್ಟಿದ್ನ. ಸೊ ಇಲ್ಲಿ ಸ್ವಲ್ಪ ದೊಡ್ಡ ಬೀಡ್ಸ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಇಷ್ಟ ಆಗಿರಲಿಲ್ಲ. ಬಟ್ ವೇರ್ ಮಾಡಿದ್ಮೇಲೆ ಇದೇ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾಯಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನೆಕ್ಸ್ಟ್ ಬಂದು ರಿಸೆಪ್ಷನ್ ಸ್ಯಾರಿ. ಸೊ ರಿಸೆಪ್ಷನ್ಗೆ ಏನು ಅಂದರೆ ನಾನು ಲೆಹಂಗಾ ಹಾಕೊಂಡಿದ್ದೆ. ಅದು ಲೆಹಂಗಾದು ನಿಮ್ಮ ಪಿಕ್ಚರ್ ಕೂಡ ಇಲ್ಲಿ ನನ್ನ ಸೈಡಲ್ಲಿ ಶೇರ್ ಮಾಡ್ತೀನಿ ಆಯಿತಾ. ಲೆಹಂಗಾ ಹಾಕೊಂಡಿದ್ದೆ. ಸ್ಯಾರಿ ಕೂಡ ಹಾಕೋಬೋದಿತ್ತು, ಮುಂಚೆಯಿಂದನೂ ನನಗೆ ಲೆಹಂಗಾ ಹಾಕೋಬೇಕು ನನ್ನ ಮದುವೆಯಲ್ಲಿ ಅನ್ನೋದು ಇತ್ತು. ಹಾಗಾಗಿ ನಾನು ಲೆಹಂಗಾ ತೊಗೊಂಡಿದ್ದೆ. ಆ ಪಿಕ್ಚರ್ ಕೂಡ ನನ್ನ ಲೆಹಂಗದು ಅದು ಕೂಡ ಫೋಟೋ ನಿಮ್ಮ ಸೈಡಲ್ಲಿ ಹಾಕಿರ್ತೀನಿ, ನೋಡ್ಕೋಬೋದು. ಆ್ಯಕ್ಚುಲಿ ನಾವು ಯಾವತ್ತಾದ್ರೂ ಈ ಥರ ಫುಲ್ಲು ಲೈಟಿಂಗ್ಸ್ ಇದ್ದಾಗ ಕಲರ್ ನೀವು ಚೂಸ್ ಮಾಡಬೇಕಾದ್ರೆ, ಅಂದರೆ ಡಾರ್ಕ್ ಸ್ಕಿನ್ ಇರೋರಿಗೆ ನಾವು ಡಾರ್ಕ್ ತೊಗೊಂಡ್ರೆ ಮತ್ತೆ ಡಾರ್ಕ್ ಕಾಣ್ತೀವಿ ಅಂತ ಅನ್ಕೋಬೋದು. ಬಟ್ ಲೈಟಿಂಗ್ಸ್ ತುಂಬ ಇರೋದ್ರಿಂದ ನೋಡಿಕೊಂಡು ನಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಆ ಕಲರ್ನ ತೊಗೊಳ್ಳಿ. ಯಾಕಂದರೆ ನಾನು ತೊಗೊಂಡಿದ್ದು ಮೆರೂನ್ ಕಲರ್ ಆಯಿತಾ, ಅದು ಮೆರೂನ್ ಅಲ್ಲ, ವೈನ್ ಕಲರ್ ನಾನು ತೊಗೊಂಡಿದ್ದು. ತುಂಬ ಜನ ಹೇಳಿದ್ರು ಅದು ಅಂದರೆ ನನ್ನ ಸ್ಕಿನ್ ಟೋನ್ಗೆ ಅದು ಮ್ಯಾಚ್ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಮದುವೆ ದಿನ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಆ ಲೈಟಿಂಗ್ಸ್ಗೆ ಆ ಕಲರ್ಗೂ ನನ್ನ ಸ್ಕಿನ್ ಟೋನ್ಗೂ ಕರೆಕ್ಟಾಗಿ ಮ್ಯಾಚ್ ಆಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಮುಹೂರ್ತಮ್ ಸ್ಯಾರಿ. ನಿಮ್ಮ ಜೊತೆ ಮುಹೂರ್ತಮ್ ಸ್ಯಾರಿ ವೆರಿ ಸ್ಪೆಷಲ್, ಎಲ್ರಿಗೂ ಅಷ್ಟೇ, ನನಗೂ ಕೂಡ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾನು ಮುಹೂರ್ತಮ್ಗೆ ಮತ್ತು ನನ್ನ ರಿಸೆಪ್ಷನ್ಗೆ ಸ್ವಲ್ಪ ಜಾಸ್ತಿ ಬಡ್ಜೆಟಲ್ಲಿ ಡಿಸೈನ್ಸ್ ಇಟ್ಟುಬಿಟ್ಟು ನನ್ನ ಲೆಹಂಗಾಗೂ ಅಷ್ಟೇ ತುಂಬ ಜಾಸ್ತಿ ಅಮೌಂಟ್ ಸ್ಪೆಂಡ್ ಮಾಡಿದ್ದು ಅವೆರಡಕ್ಕೇ. ಮತ್ತು ಈ ಸ್ಯಾರಿನ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಆಯಿತಾ. ಈ ಯೆಲ್ಲೋ ಕಲರ್ ಸ್ಯಾರಿ, ಇದು ಒಳಗಡೆ ಸಿಲ್ವರ್ ಕಲರ್ ಜರಿ ಬಂದಿದೆ, ಇದು ಪೂರ್ತಿ ಯೆಲ್ಲೋಯಿಶ್ ಅಂದರೆ ಗೋಲ್ಡನ್ ಕಲರ್ ಆಯಿತಾ. ಇದು ಇದರಲ್ಲಿ ಡೈರೆಕ್ಟಾಗಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಫೋನಲ್ಲಿ, ಬಟ್ ಡೈರೆಕ್ಟಾಗಿ ತುಂಬ ಡಿಫ್ರೆಂಟ್ ಆಗಿದೆ. ಬಟ್ ಜರಿ ಮಾತ್ರ ಅದು ಫುಲ್ಲು ಸಿಲ್ವರಲ್ಲಿದೆ, ಸಿಲ್ವರ್ ಕಲರ್ ಜರಿ ಮತ್ತು ಗೋಲ್ಡ್ ಎರಡು ಮಿಕ್ಸ್ ಆಗಿದೆ. ನಿಮಗೆ ಇವಾಗ ಕಾಣಿಸ್ತಿದ್ಯಾ? ಇವಾಗ ಏನು ಕಾಣಿಸ್ತಿದೆಯಲ್ಲ ಅದು ಹೆಂಗೆ ಕಾಣಿಸುತ್ತೋ ಏನು ಅಂತ ತುಂಬಾ ಭಯ ಇತ್ತು. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು, ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಆವಾಗ ಇದೊಂಥರ ಟ್ರೆಂಡಿಂಗಲ್ಲಿತ್ತು ಆಯಿತಾ. ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಜನ ಈ ಥರ ಫುಲ್ ಗೋಲ್ಡಿಶ್ ಹಾಕ್ಕೊಂಡು ಮುಹೂರ್ತಮ್ಗೆಲ್ಲ ಹಾಕೊಂಡಿರೋ ತುಂಬ ಟ್ರೆಂಡಿ ಆಗಿತ್ತು. ನನಗೂ ನೋಡಿ ಇಷ್ಟ ಆಗಿತ್ತು, ಈ ಥರನೇ ರೆಡಿಯಾಗಬೇಕು ಮುಹೂರ್ತಮ್ಗೆ ಅಂತ ಹೇಳ್ಬಿಟ್ಟು. ಇದೊಂದು ಸೀರೆನ ನಾನು, ಇದು ಕೂಡ ರೇಷ್ಮೆ ಸೀರೆ, ಇದೊಂದು ಸೀರೆನ ನಾನು ಎಲ್ಲಿ ಇಂದುಪುರದಲ್ಲೇ ನಾನು ತೊಗೊಂಡಿದ್ದು. ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ.
ಇದ್ರ ಫೋನಲ್ಲಿ ಆ್ಯಕ್ಚುಲಿ ಇದ್ರಲ್ಲಿ ಏನು ಎಕ್ಸಾಕ್ಟ್ ಏನಿದೆಯೋ ಅದು ಕಾಣಿಸ್ತಾ ಇಲ್ಲ, ಯಾಕಂದರೆ ರಿಫ್ಲೆಕ್ಟ್ ಆಗ್ತಾ ಇದೆ ಅದು. ಬಟ್ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿದೆ. ಇದಕ್ಕೆ ಬ್ಲೌಸು ಇದಕ್ಕೆ ಬ್ಲೌಸ್ ಬಂದು ಈ ರೀತಿ ನಾನು ಡಿಸೈನ್ ಮಾಡಿಸಿದ್ದೆ. ಫುಲ್ ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ, ಫುಲ್ ಬ್ಯಾಕ್ ಫುಲ್ ವರ್ಕ್ ಮಾಡಿಸಿದ್ದೆ. ಮತ್ತು ಇಲ್ಲಿ ಮೇನ್ ಪಾರ್ಟ್ ಬಂದುಬಿಟ್ಟು ಇಲ್ಲಿಂದ ಇಲ್ಲಿ ಕೆಳಗಡೆ ಸ್ಲೀವ್ಸ್ ಇದೆಯಲ್ಲ ಅದು ಫುಲ್ಲು ವರ್ಕ್ ಮಾಡಿಸಿದ್ದೆ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ನಾನು ತುಂಬ ಸ್ಪೆಂಡ್ ಮಾಡಿರೋದಂದರೆ ಇದು ಒಂದೇ ಬ್ಲೌಸಿಗೆ ಹೊಟ್ಟೆ ಹೊಡೆದೋಗ್ಬಿಡ್ತು ಅಷ್ಟೊಂದು ಕೊಡಬೇಕಂದ್ರೆ. ಬಟ್ ರಿಯಲಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಎಷ್ಟು ವೆಯ್ಟ್ ಇದೆ ಗೊತ್ತಾ ಈ ಬ್ಲೌಸು. ಈ ರೀತಿ ನಾನು ಡಿಸೈನ್ ಮಾಡಿಸಿದ್ದೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಡೀರ್, ಇವೆರಡು ಡೀರ್ ಬರುತ್ತೆ. ಈಗ ಗೊತ್ತಿಲ್ಲ, ನಾನು ಡಿಸೈನ್ ನೋಡಿದೆ, ಅದು ತುಂಬ ಇಷ್ಟ ಆಗಿತ್ತು. ಎಕ್ಸಾಕ್ಟ್ ಅದೇ ಥರ ಏನು ಮಾಡಿಲ್ಲ ಅವರು, ನಾನು ಕೊಟ್ಟಿದ್ದ ಥರ ಮಾಡಿಲ್ಲ. ಆಲ್ಮೋಸ್ಟ್ ಸ್ವಲ್ಪ ಮ್ಯಾಚ್ ಮಾಡಿದ್ದಾರೆ ಅಷ್ಟೇ. ನೋಡಿ ಈ ಥರ ಇದೆ ಫ್ರಂಟ್. ಮತ್ತು ಬ್ಯಾಕ್ ಡಿಸೈನ್ ನೋಡಿ ಈ ರೀತಿ ಶೇಪ್ ಕೊಟ್ಟಿದ್ದೆ ಬ್ಯಾಗಲ್ಲಿ. ನೆಕ್ಸ್ಟ್ ಫ್ರಂಟ್ ನೆಕ್ ಬಂದು ಜಸ್ಟ್ ಈ ಥರ ಹಿಂಗೆ ಹೋಗ್ಬಿಟ್ಟು ಈ ಥರ ಡಿಸೈನ್ ಸೆಟ್ ಕಾಣಿಸ್ತಾ ಇದೆಯಾ? ಓಕೆ, ಇದೊಂದು ನೋಡಿ ಇಲ್ಲೆಲ್ಲ ಫುಲ್ ಹ್ಯಾಂಡ್ ವರ್ಕ್, ಯಾವುದೇ ರೀತಿ ಮೆಷಿನ್ ವರ್ಕ್ ಏನಿಲ್ಲ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಪೇ ಮಾಡಿದ್ದೀನಿ ಇದಕ್ಕೆ. ನಾನು ಎಷ್ಟು ಪೇ ಮಾಡಿರ್ಬೋದು ಅಂತ ಗೆಸ್ ಮಾಡಿ ಎಷ್ಟು ಕೊಡ್ಬೋದು ಅಂತ ಗೊತ್ತಿದ್ರೆ ಹೇಳ್ಬಿಡಿ ಆಯಿತಾ. ಇದೊಂದು ಅಂದರೆ ತುಂಬ ದಿನ ಇವಾಗ ನಾವು ಮೆಮೊರೇಬಲ್ ಆಗಿ ಇಟ್ಕೋಬೋದು. ನಮ್ಮದು ಮದುವೆ ಸ್ಯಾರಿಗಳಿರುತ್ತಲ್ಲ ಯಾವುದೇ ಆಗಲಿ, ತುಂಬ ಅದೆಲ್ಲನೂ ಎಲ್ರಿಗೂ ಅಷ್ಟೇ. ಅದು ನನ್ನ ಕೊನೆವರೆಗೂ ಇದು ನನಗೆ ಆಗುತ್ತೋ ಇಲ್ಲ ಬ್ಲೌಸ್ ಗೊತ್ತಿಲ್ಲ, ಕೊನೆವರೆಗೂ ಇಟ್ಕೊಂಡಿರ್ತೀವಿ, ಕೊನೆವರೆಗೂ ನೆನಪಿರುತ್ತೆ ಇದು ನನ್ನ ಮದುವೆ ಸ್ಯಾರಿ, ಮುಹೂರ್ತಂ ಸ್ಯಾರಿ, ರಿಸೆಪ್ಷನ್ ಸ್ಯಾರಿ ಅಂತ. ಅದಕ್ಕೆ ಯಾವಾಗಲೂ ಅದು ಪ್ರಿಷಿಯಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸ್ಯಾರಿ ಬಂದು ಮುಹೂರ್ತಂ ಆದಮೇಲೆ ನೆಕ್ಸ್ಟು ಗಂಡನ ಮನೆಗೆ ಹೋಗ್ತೀವಿ ಅಲ್ವಾ, ಅಲ್ಲಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇರುತ್ತೆ. ಅದಕ್ಕೂ ಬಂದು ರೇಷ್ಮೆ ಸ್ಯಾರಿ. ಇದು ಈ ಸ್ಯಾರಿ ಬಂದು ನಮ್ಮ ಅಮ್ಮನ ಕಡೆಯಿಂದ ಕೊಡ್ಸಿರೋದು ನಮ್ಮ ಮನೆಗೆ. ಓಕೆ, ಇದು ಆಯ್ತಾ. ಇದು ಒಂಥರ ಆರೆಂಜು ಅಲ್ಲ, ಪಿಂಕು ಅಲ್ಲ, ಆನಿಯನ್ ಪಿಂಕು ಅಲ್ಲ, ಒಂಥರ ಡಿಫ್ರೆಂಟ್. ಅದಕ್ಕೆ ಈ ಥರ ಬ್ಲೂ ಕಲರು, ಒಂಥರ ರಾಮ ಬ್ಲೂ ಅಂತಲೇ ಹೇಳ್ಬೋದು. ಇದು ಯಾವ ಕಲರ್ ಎಕ್ಸಾಕ್ಟ್ ನನಗೆ ಕರೆಕ್ಟಾಗಿ ಅಷ್ಟು ಗೊತ್ತಿಲ್ಲ. ಆ ಕಲರ್ ಬ್ಲೌಸ್ ಏನದು ಸೆರಗು ಬಂದಿದೆ. ಇವೆರಡು ಕಾಂಬಿನೇಷನ್ಲಿ ಇದೊಂದು ಸ್ಯಾರಿ ತೊಗೊಂಡಿರೋದು. ಸೇಮ್ ಸ್ಯಾರಿಲಿ ನಾನೊಂದು ನಮ್ಮ ಅಕ್ಕನ ತೊಗೊಂಡಿದ್ವಿ. ಇದರಲ್ಲೇ ಬ್ಲೂ ಕಲರು, ಯೆಲ್ಲೋ ಮತ್ತು ಸ್ಕೈ ಬ್ಲೂ ಕಲರ್ ನಮ್ಮ ಅಕ್ಕ ತೊಗೊಂಡ್ರು. ಇದನ್ನು ನಾನು ತೊಗೊಂಡೆ. ಸೇಮ್ ಸ್ಯಾರಿ, ಕಲರ್ ಕಾಂಬಿನೇಷನ್ ಮಾತ್ರ ಡಿಫ್ರೆಂಟು. ಇದೂ ಅಷ್ಟೇ ತುಂಬಾ ಪ್ರೀಷಿಯಸ್. ಯಾಕಂದರೆ ನನ್ನ ನೆನಪಿಗಂತ ಇರೋದು ಇದೆ, ಅಂದರೆ ನಮ್ಮ ತವ್ರ ಮನೆಯಿಂದ ನಮ್ಮ ಮದುವೆ ಕೊಡಿಸಿರ್ತಾರಲ್ಲ. ಸೊ ಹಾಗಾಗಿ ಕೆಲವೊಂದು ತುಂಬಾ ಮೆಮೊರೇಬಲ್ ಆಗಿರುತ್ತೆ, ತುಂಬಾ ಇಷ್ಟ. ಆಮೇಲೆ ಮಡ್ಚಿಡ್ತೀನಿ. ಇವಾಗ ಮಡ್ಚಿಡೋ ಅಷ್ಟು ಪೇಷನ್ಸ್ ಇಲ್ಲ, ತುಂಬ ಸುಸ್ತಾಗ್ತಿದೆ ನನಗೆ. ಅದಕ್ಕೆ ಬ್ಲೌಸು ಇದು ಒಂದು ಬ್ಲೌಸು. ನಾನು ಎಲ್ಲ ಬ್ಲೌಸು ಅಷ್ಟೇ ನೋಡಕ್ಕೆ ಸಿಂಪಲ್ ಆಗಿರ್ಬೋದು, ಬಟ್ ಅದು ನಾನು ಹೇಳಿದ್ನಲ್ವಾ ಬಳೆ ಶಾಸ್ತ್ರದ್ದು, ಅದೊಂದು ಬಿಟ್ಟರೆ ಬೀಡ್ಸ್ ಹಾಕಿರೋದು, ಇನ್ನೆಲ್ಲನೂ ನಾನು ಥ್ರೆಡ್ ವರ್ಕಲ್ಲೇ ಮಾಡಿಸಿರೋದು. ಹ್ಯಾಂಡ್ ವರ್ಕು, ಥ್ರೆಡ್ ವರ್ಕು. ಜರ್ದೋಸಿ ಅಂತ ಬರುತ್ತೆ ಆಯಿತಾ. ಅದು ಜರ್ದೋಸಿ ಅಂದರೆ ಅದು ಸಿಂಪಲ್ ಆಗಿರುತ್ತೆ, ಬಟ್ ಅದು ತುಂಬಾ ವರ್ಕ್ ಇರುತ್ತೆ ಆಯಿತಾ. ಹಂಗಾಗಿ ಸ್ವಲ್ಪ ಕಾಸ್ಟ್ಲಿ, ಪ್ರೈಸ್ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ ಮಾಡಬೇಕಾದ್ರೆ. ನೋಡಿ ಈ ರೀತಿ ಬಂದರೆ ಅದು, ಈ ರೀತಿ ವರ್ಕ್ ಬಂದರೆ ಅದನ್ನು ಜರ್ದೋಸಿ ಅಂತ ಕರೀತಾರಂತೆ. ಕಾಣಿಸ್ತಾ ಇದೆಯಾ ಅಯ್ಯೋ ಓಕೆ, ಈ ರೀತಿ ವರ್ಕ್ ಬಂದರೆ ಜರ್ದೋಸಿ ಅಂತ ಕರೀತಾರೆ. ಮತ್ತು ಈ ಥರ ಇಲ್ಲೇನೋ ಪುಟ್ಟ ಥರ ಹಾಕಿದಾರಲ್ಲ, ಅದಕ್ಕೇನೋ ಬೇರೆ ವರ್ಕ್ ಅಂತ ಹೇಳ್ತಾರೆ, ನಂಗೆ ಅಷ್ಟೆಲ್ಲ ನೆನಪಿರಲ್ಲ. ಸೊ ಈ ರೀತಿ ಜರ್ದೋಸಿ ವರ್ಕ್ ಮಾಡಬೇಕಂದ್ರೆ ಸ್ವಲ್ಪ ಪ್ರೈಸು ಜಾಸ್ತಿನೇ ಹೇಳ್ತಾರೆ, ಬಟ್ ತುಂಬ ಬಾಳಿಕೆ ಬರುತ್ತೆ. ನಾವು ವಾಶ್ ಕೂಡ ಮಾಡ್ಬೋದು, ಏನೂ ಆಗಲ್ಲ. ಬೀಡ್ಸ್ ಆದರೆ ಏನಾಗ್ಬಿಡುತ್ತೆ ಅಂದರೆ ಕೆಲವು ವರ್ಷ ಆದಮೇಲೆ ಅದು ಹಾಗೆ ಇಟ್ಟಿದ್ರು ಸಹ ಬೀಡ್ಸ್ ಎಲ್ಲ ಕಲರ್ ಶೇಡ್ ಆಗಿಬಿಡುತ್ತೆ. ಹಾಗಾಗಿ ನಾನು ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ನಾನು ಬೇರೆ ವರ್ಕ್ ಹೇಳಿ ಮಾಡಿಸಿದ್ದು.
ಬ್ಯಾಕ್ ಡಿಸೈನ್ ಈ ರೀತಿ ಇದೆ ನೋಡಿ. ಕೆಳಗಡೆ ಈ ಥರ ಕಟ್ ವರ್ಕ್ ಬಂದಿದೆ. ಮತ್ತು ಇದು ನಾರ್ಮಲ್ ಲೀವ್ಸ್ ಶೇಪ್ ಬರುತ್ತಲ್ಲ ಅದು. ನೆಕ್ಸ್ಟು ಫ್ರಂಟ್ ಬಂದು ಫ್ರಂಟಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ. ಫ್ರಂಟ್ ಈ ಪಾರ್ಟ್ ಮಾತ್ರ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಕಟ್ ವರ್ಕ್ ಬಂದಿದೆ. ನೆಕ್ಸ್ಟು ಸ್ಲೀವ್ಸು ಅಷ್ಟೇ ಕಟ್ ವರ್ಕ್ ಬಂದಿದೆ ಈ ರೀತಿ ಆಯಿತಾ. ನೆಕ್ಸ್ಟ್ ಇಲ್ಲಿ ಬುಟ್ಟ ಬಂದಿದೆ. ಫುಲ್ಲು ಸ್ಲೀವ್ಸಿಗೆ ನಾನು ಬಾರ್ಡರ್ ಏನಿದೆಯಲ್ಲ ಸ್ಯಾರಿದು ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಸ್ಲೀವ್ ಕೆಳಗಡೆ ಮಾತ್ರ ಈ ರೀತಿ ಕಟ್ ವರ್ಕ್ ಕೊಟ್ಟು ಇಲ್ಲೊಂದು ಸ್ವಲ್ಪ ಡಿಸೈನ್ ಮಾಡಿ ಆ್ಯಂಡ್ ಸುತ್ತಲೂ ಡಿಸೈನ್ ಮಾಡಿದ್ದಾರೆ ಈ ರೀತಿ. ಸೇಮ್ 2 ಬ್ಲೌಸ್ ಅದೇ ಥರ 2 ಕಡೆ ಅದೇ ಥರ ಮಾಡಿದ್ದಾರೆ. ಓಕೆ, ನೆಕ್ಸ್ಟು ನನ್ನ ಫೇವ್ರೆಟ್ ಸ್ಯಾರಿ ತೋರಿಸ್ತೀನಿ. ನನ್ನ ಮದುವೆಲಿ ನಾನು ತುಂಬ ಆಸೆ ಪಟ್ಟಿದ್ದೆ, ನನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು, ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ. ಹಾಗಾಗಿ ತುಂಬ ಕೊನೆಯ ಟೈಮಲ್ಲಿ ನಾನು ಈ ಸ್ಯಾರಿ ತೊಗೊಂಡಿದ್ದು. ಬಟ್ ಇದು ನಾನು ಏನದು ಇಂದುಪುರದಲ್ಲಿ ತೊಗೊಂಡಿಲ್ಲ ಆಯಿತಾ. ಇದನ್ನು ನಾನು ಬೆಂಗಳೂರಲ್ಲಿ ತೊಗೊಂಡಿದ್ದು. ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಆಸೆಪಟ್ಟು ಇಷ್ಟಪಟ್ಟು ತೊಗೊಂಡಿರೋವಂಥ ಮೈಸೂರು ಸಿಲ್ಕ್ ಸ್ಯಾರಿ ಇದು. ಇದು 2 ಕಾಂಬಿನೇಷನ್ ಬರುತ್ತೆ, ಇದು ಮತ್ತು ಈ ಕಾಂಬಿನೇಷನ್. ಇದು ಆನಿಯನ್ ಪಿಂಕು ಅಲ್ಲ, ಪಿಂಕು ಲೈಟ್ ಪಿಂಕ್ ಬರುತ್ತೆ. ಇದರಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಕಾಣಿಸ್ತಿದೆ ಫೋನಲ್ಲಿ ನೋಡಿ. ಈ ಕಾಂಬಿನೇಷನಲ್ಲಿ ನನಗೆ ವೇರ್ ಮಾಡಿ ಒಂದ್ಸರಿ ತೋರಿಸ್ತೀನಿ. ಈ ರೀತಿ ಕಾಣಿಸ್ತಾ ಇದೆ ನನ್ನ ಸ್ಯಾರಿ. ಮತ್ತು ಇದಕ್ಕೆ ನಾನು ಸಿಂಪಲ್ ಆಗಿ ಈ ರೀತಿ ಕುಚ್ಚು ಹಾಕ್ಸಿದ್ದೀನಿ. ನಾನೆಲ್ಲ ಸ್ಯಾರಿಗೂ ಅಷ್ಟೇ ಸುಮ್ಮನೆ ಸಿಂಪಲ್ ಆಗಿ ಹಾಕ್ಸಿದ್ದೀನಿ. ಇದೆಲ್ಲ ದುಡ್ಡು ವೇಸ್ಟ್, ಹಾಗಾಗಿ ಇದನ್ನ ನಾನು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ. ನನ್ನ ಫೇವ್ರೆಟ್ ಸ್ಯಾರಿ, ತುಂಬ ಇಷ್ಟಪಟ್ಟು ತೊಗೊಂಡಿರೋವಂಥದ್ದು. ಆ್ಯಂಡ್ ಸಡನ್ನಾಗಿ ನೋಡ್ತಿದ್ದಂಗೂ ಸಡನ್ನಾಗಿ ತೊಗೊಂಡಿರೋವಂಥ ಸ್ಯಾರಿ ಇದು. ಮತ್ತು ಇದನ್ನು ತುಂಬ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಮೈಸೂರು ಸಿಲ್ಕ್ ಸ್ಯಾರಿ ಹೇಗೆ ಅಂದರೆ ಲೈಟ್ ವೇಟ್ ಇರುತ್ತೆ, ಮೈಗೆ ಹಚ್ಕೊಂಡಿರೋ ಥರ ಇರುತ್ತೆ. ಬಟ್ ಅದನ್ನು ತುಂಬಾ ಕೇರ್ ಮಾಡಬೇಕಂತ ನಾವು ವೇರ್ ಮಾಡಿದಾಗಲಿ, ನಾವೆಲ್ಲಾದರೂ ಎತ್ತಿಟ್ಟಿರಬೇಕಾದ್ರೂ ಅಷ್ಟೇ ತುಂಬಾ ಕೇರ್ ಮಾಡಬೇಕು. ಅಂದರೆ ಅಷ್ಟು ಅಮೌಂಟ್ ಕೊಟ್ಟಿರ್ತೀವಿ, ಹಾಗಾಗಿ ಚೆನ್ನಾಗಿ ನೋಡ್ಕೋಬೇಕು. ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದು ನಾನು ಈ ರೀತಿ ಸ್ವಲ್ಪ ಚೆನ್ನಾಗಿ ಮಾಡಿಸ್ಕೊಂಡಿದ್ದೀನಿ. ಸೂಪರಾಗಿ ಮಾಡಿಕೊಟ್ಟಿದ್ದಾರೆ ಬ್ಲೌಸ್ ಡಿಸೈನ್ ಮಾತ್ರ. ಆ್ಯಂಡ್ ಇದು ನಾನು ಬ್ಯಾಕ್ ಹುಕ್ಸ್ ಮಾಡಿಸ್ಕೊಂಡಿದ್ದೀನಿ ಈ ಬ್ಲೌಸು. ಫಸ್ಟ್ ಬ್ಯಾಕ್ ಸೈಡ್ ಡಿಸೈನ್ ನಿಮಗೆ ತೋರಿಸ್ಬಿಡ್ತೀನಿ. ಈ ರೀತಿ ಇದೆ ಬ್ಯಾಕ್ ಸೈಡ್ ಡಿಸೈನು. ಇದು ಬ್ಯಾಕ್ ಹುಕ್ ಬಂದಿದೆ ಇಲ್ಲಿ. ನೆಕ್ಸ್ಟು ಈ ರೀತಿ ಡಿಸೈನ್ ಮಾಡಿದ್ದಾರೆ ಈ ಕಡೆ ಮತ್ತು ಈ ಕಡೆ. ನೆಕ್ಸ್ಟ್ ಕೆಳಗಡೆ ಫ್ರಂಟಲ್ಲೂ ಅಷ್ಟೇ ಫುಲ್ಲು ವರ್ಕ್ ಮಾಡಿದ್ದಾರೆ ನೋಡಿ. ಫ್ರಂಟಲ್ಲೂ ಅಷ್ಟೇ. ಇದು ಈ ಕಡೆ ಲೆಫ್ಟ್ ಸೈಡು ಅವಶ್ಯಕತೆ ಇರಲಿಲ್ಲ, ಬಟ್ ನಾವು ಯಾವ ರೀತಿ ವೇರ್ ಮಾಡ್ತೀವಿ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ಅಷ್ಟು ಫುಲ್ಲು ವರ್ಕ್ ಮಾಡಿದ್ದಾರೆ. ಇದು ನೆಕ್ಸ್ಟ್ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಮಾತ್ರ. ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಸ್ಲೀವ್ಸ್ಗೆ ಕೂಡ ಇದೇ ಥರ ಮಾಡಿದ್ದಾರೆ ಈ ವರ್ಕ್. ಬೀಡ್ಸ್ ಯೂಸ್ ಮಾಡಿದ್ದಾರೆ, ಬಟ್ ಡಿಸೈನ್ ಮಾತ್ರ ತುಂಬ ಸೂಪರಾಗಿ ಬಂದಿದೆ. ಸ್ಟಿಚಿಂಗ್ ಕೂಡ ಹಾಗೇನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಗ್ರ್ಯಾಂಡಾಗಿ ನಾನು ಮಾಡಿಸಿದ್ದೆ. ಇದು ಫ್ರಂಟ್ ಈ ಥರ, ಬ್ಯಾಕ್ ಹುಕ್ಸ್. ಓಕೆ, ಇದನ್ನು ನಾನು ಅಲ್ಲಿ ನಮ್ಮ ಹಸ್ಬೆಂಡ್ ಮನೇಲಿ ಬೆಳಗ್ಗೆ ಗಂಗಮ್ಮ ಮಾಡ್ತಾರಲ್ಲ ಆವಾಗ ಹುಟ್ಟಿರೋಂಥ ಸ್ಯಾರಿ ಇದು. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ನಮ್ಮನೆಗೆ ಮತ್ತೆ ಬಂದಮೇಲೆ ಆರತಿ ಮಾಡ್ತಾರಲ್ಲ ಅವತ್ತು ಉಟ್ಕೊಳ್ಳೋಕೆ ಅಂತ ನಾನು ಈ ಸ್ಯಾರಿ, ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ, ಈ ಸ್ಯಾರಿನ ತೊಗೊಂಡಿದ್ದೆ. ಇದು ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ನಲ್ಲಿ ಬರುತ್ತೆ. ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ, ಮೊದಲೇ ಸುಕ್ಕಾಗ್ಬಿಡ್ತವೆ ಬೇಗ. ಓಕೆ, ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. ಈ ರೀತಿ ಕಾಣಿಸ್ತಿದೆ ನೋಡಿ. ಇವಾಗ ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ಪಿಂಕು, ಆ ಪಿಂಕ್ ಇದೆ. ಬ್ಲೌಸ್ ಬಂದ್ಬಿಟ್ಟು ಗ್ರೀನ್ ಕಲರಲ್ಲಿ
ಇದು ಒಂದು ಸ್ಯಾರಿನ ನಾನು ಒಂದು ಇಂದುಪುರದಲ್ಲೇ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಇದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ. ವೇರ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಬ್ಲೌಸ್ ಬಂದುಬಿಟ್ಟು ನಾನು ಈ ರೀತಿ ಬ್ಲೌಸ್ ಬಂದುಬಿಟ್ಟು ಈ ರೀತಿ ನಾನು ಸ್ಟಿಚ್ ಮಾಡಿಸಿದ್ದೆ. ಓಕೆ, ಈ ಬ್ಯಾಕ್ ಸೈಡ್ ಈ ಥರ ನಂದು ಯಾಕೆ ಅಂದರೆ ಯೂನಿಕ್ ಇಡ್ಸಿರೋದು. ಮದುವೆ ಆದಮೇಲೆ ಆಲ್ಮೋಸ್ಟು ಸ್ವಲ್ಪ ಆದರೂ ದಪ್ಪ ಅದೇ ಆಗ್ತಾರಲ್ವಾ. ಸೊ ಅದೊಂದು ಮೈಂಡಲ್ಲಿ ಇಟ್ಕೊಂಡು ಮತ್ತೆ ನಮ್ಮ ಅಕ್ಕರೆಲ್ಲ ಹೇಳಿದರು ನನಗೆ ಸ್ಟಿಚ್ ಮಾಡಿಸ್ಬೇಕಾದ್ರೆ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಿಸು, ನೆಕ್ಸ್ಟು ಮುಂದೆನೂ ಕೂಡ ವೇರ್ ಮಾಡೋ ಥರ ಸ್ಟಿಚ್ ಮಾಡಿಸು ಅಂತ ಹೇಳಿದರು. ಯಾಕಂದರೆ ಪಾಪ ಅವ್ರದ್ದು ಮದುವೆ ಸ್ಯಾರೀಸ್ ಎಲ್ಲ ಇವಾಗ ಸ್ವಲ್ಪ ಪಾಪು ಆದಮೇಲೆ ಎಲ್ಲ ಸ್ವಲ್ಪ ದಪ್ಪ ಆಗ್ತಾರಲ್ಲ, ಸೊ ಅವಾಗ ವೇರ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ಯೂನೆಕ್ಕು ಮತ್ತು ಯೂನೆಕ್ ಇಡ್ಸೋದ್ರಿಂದ ನನಗೆ ಟೈಲರ್ ಕೂಡ ಸಜೆಸ್ಟ್ ಮಾಡಿದ್ದು ಅದೇನೆ, ಎಷ್ಟೇ ದಪ್ಪ ಆದ್ರೂ ಈ ರೀತಿ ಇಡ್ಸೋದ್ರಿಂದ ನಾವು ವೇರ್ ಮಾಡ್ಬೋದು ಅಂತ ಹೇಳಿದರೆ. ಇದು ಬ್ಯಾಕ್ ಸೈಡ್ ಯೂನೆಕ್ ಆ್ಯಂಡ್ ಇದು ನನ್ನ ಸ್ಲೀವ್ಸಿಗೆ ಈ ಥರ ಮಾಡಿಸಿದ್ದೀನಿ. ಇಲ್ಲಿ ನನಗೆ ರಿಫ್ಲೆಕ್ಟ್ ಆಗ್ತಿದ್ದಾನೆ. ಚೇಂಜ್ ಮಾಡೋಣ ಅಂದರೆ ಯಾವುದು ಪೊಸಿಷನ್ ಕರೆಕ್ಟಾಗಿ ಆಗ್ತಾ ಇಲ್ಲ. ಈ ರೀತಿ ಬ್ಯಾಕ್ ಸ್ಲೀವ್ಸ್ಗೆ ಆ್ಯಂಡ್ ಫ್ರಂಟ್ ಬಂದು ಸೇಮ್ ಇಷ್ಟು ಮಾತ್ರ ಡಿಸೈನ್ ಮಾಡಿದ್ದಾರೆ. ನೋಡೋಕ್ಕೆ ಗ್ರೀನು, ಇದು ಡಾರ್ಕ್ ಪಾಚಿ ಗ್ರೀನ್ ಬರುತ್ತೆ, ಬಟ್ ವೇರ್ ಮಾಡಿದ್ರೆ ಮಾತ್ರ ಸಖತ್ತಾಗಿದೆ. ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ವೇರ್ ಮಾಡಿದ್ಮೇಲೆ ಎಷ್ಟು ತುಂಬ ಜನ ಬಂದು ಎಲ್ಲಿ ತೊಗೊಂಡಿದ್ದು ಅಂತ ಕೇಳಿದ್ರು. ನಮ್ಮ ಆಂಟಿಯವರೆಲ್ಲ ಕೇಳಿದ್ರು. ಚೆನ್ನಾಗಿ ಕಾಣಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಕಾಂಬಿನೇಷನು. ಇದು ಒಂದು ಸ್ಯಾರಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಂದು ಸಿಲ್ಕ್ ಸ್ಯಾರಿ. ಇದನ್ನು ನಾನು ತಗೊಂಡಿದ್ದು ತುಮಕೂರಲ್ಲಿ. ಇದು ಒಂಥರ ಪಿಂಕ್, ಇದು ಲೈಟ್ ಪಿಂಕ್, ಈ ಥರ ಕಾಂಬಿನೇಷನು. ನಿಮ್ಗೆ ಗೊತ್ತಿಲ್ವೋ, ನನಗೆ ಗೊತ್ತಿಲ್ಲದೇನೆ ನನ್ನ ಮದುವೆಯಲ್ಲಿ ನಾನು ಆಲ್ಮೋಸ್ಟ್ ಈ ಥರ ಬ್ಲೌಸ್ಗಳು ಈಗ ಸಿಮಿಲರ್, ಆಲ್ಮೋಸ್ಟ್ ಸಿಮಿಲರ್ ಇದೆ, ಸೇಮ್ ಇಲ್ಲದೆ ಇರ್ಬೋದು, ಸಿಮಿಲರ್ ಕಲರ್ ಬಂದಿದೆ. ಇದೇ ಥರ ಬಾರ್ಡರ್ ಬಂದಿದೆ. ಒಂದು ಗ್ರೀನ್ ಬಿಡಿ, ಬಟ್ ಆಲ್ಮೋಸ್ಟ್ ಒಂದು 3 to 4 ಬ್ಲೌಸಸ್ ಇದೇ ಥರ ಬಂದಿದೆ. ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ ಇದೆಯಲ್ಲ, ಅದು ಇದು ಸೇಮ್ ಅಲ್ಲ, ಬಟ್ ಫೋಟೋದಲ್ಲಿ ಸೇಮ್ ಕಾಣಿಸ್ತಿದೆ. ಇದು ಒಂಥರ ಪಿಂಕು, ಆ ಪಿಂಕೆ ಬೇರೆ. ಅದರಲ್ಲಿರೋ ಪಿಂಕೆ ಬೇರೆ, ಈ ಪಿಂಕೆ ಬೇರೆ. ಸೊ ಇದು ಒಂದು ಸ್ಯಾರಿ ತೊಗೊಂಡಿದ್ದೀನಿ. ಇದಕ್ಕೆ ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ. ಇರಿ, ನನಗೆ ಕ್ಯಾಮ್ರಾ ಅಡ್ಜಸ್ಟ್ ಮಾಡೋದೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಯಾಕಂದರೆ ರಿಫ್ಲೆಕ್ಟ್ ಆಗ್ತಿದೆ. ಓಕೆ, ಇಲ್ಲಿ ಬೆಟರ್ ಇದೆ. ಅದಕ್ಕೆ ನಾನು ಈ ರೀತಿ ಇಲ್ಲಿ ಸ್ಟೋನ್ಸ್ ಬಂದರೆ ರಿಫ್ಲೆಕ್ಟ್ ಆಗುತ್ತೆ. ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಇದನ್ನ ನಂಬ್ತಿರೋ ಅಲ್ವೋ, ಇದು ಮೆಷಿನ್ ವರ್ಕ್ ನಾನು ಮಾಡಿಸಿರೋದು. ಎಷ್ಟು ಸಕ್ಕತ್ತಾಗಿ ಬಂದಿದೆ, ಫಿನಿಶಿಂಗ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಈ ರೀತಿ ಬ್ಲೌಸ್ ನಾವು ಈ ಥರ ಇಟ್ಕೊಂಡಾಗ ಅದು ಸ್ಟಿಫ್ ಆಗಿರಬೇಕು, ಆವಾಗ ಅದು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ. ನೋಡಿ, ನಾನು ಈ ಬೀಡ್ಸ್ ಇರೋದ್ರಿಂದ ಅದು ರಿಫ್ಲೆಕ್ಟ್ ಆಗ್ತದೆ ಲೈಟ್. ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ. ಇದು ಬ್ಯಾಕ್ ಸೈಡ್ ಆ್ಯಂಡ್ ಇದು ಫ್ರಂಟ್, ಇದು ಸ್ಲೀವ್ಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ಮದುವೆ ಆದಮೇಲೆ ದೇವಸ್ಥಾನಕ್ಕೆ ಹೋಗೋದಿರುತ್ತೆ, ಹೋಗೋದು ಬರೋದು ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಉಟ್ಕೊಳ್ಳೋಕ್ಕೆ ಅಂತ ಇದೊಂದು ಯೆಲ್ಲೋ ಕಲರ್ ಕಾಂಬಿನೇಷನಲ್ಲಿ, ಇದು ಜಾರ್ಜೆಟ್ ಅಂತಾರೆ. ಅದರಲ್ಲಿ ಒಂದು ಸ್ಯಾರಿ ತೊಗೊಂಡಿದ್ದೆ, ಸಿಂಪಲ್ ಸ್ಯಾರಿ, ಲೈಟ್ ವೈಟ್ ಆ್ಯಂಡ್ ಮಸ್ತ್ ಲುಕ್ ಕೊಡುತ್ತೆ. ಅದಕ್ಕೆ ಬ್ಲೌಸ್ ಬಂದು ಇದು ಬ್ಲೌಸ್ ನಾರ್ಮಲಾಗಿ ಹೊಲಿಸಿದ್ದೀನಿ. ಈ ಥರ ಬ್ಲೌಸ್ ಎಲ್ಲ ಇನ್ನು ನಾನು ತುಂಬ ಡಿಸೈನ್ಸ್ ಇಟ್ಟಿಲ್ಲ, ಜಸ್ಟ್ ಬ್ಯಾಕ್ ಸೈಡ್ ಡಿಸೈನ್ಸ್ ಇಟ್ಟು ನಾರ್ಮಲ್ ಈ ಥರ ಸ್ಲೀವ್ಸ್ ಇಟ್ಟು ಹೊಲಿಸಿದ್ದೀನಿ. ಓಕೆ, ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಬಂದುಬಿಟ್ಟು ಇನ್ನೊಂದು ಸೀರೆ ಬಂದು ಇದು ಅಷ್ಟೇ ಫುಲ್ ಸ್ಕೈ ಬ್ಲೂ ಕಲರಲ್ಲಿ ತೊಗೊಂಡಿದ್ದೀನಿ. ಇದು ಬನಾರಸಿ ಟೈಪಲ್ಲಿ ಬರುತ್ತೆ, ಬಟ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ರೀತಿ ಸ್ಯಾರಿ ಇದೆ. ಎಲ್ಲನೂ ಒಂದ್ಸರಿ ವೇರ್ ಮಾಡಿ ವಿಡಿಯೋ ಹಾಕ್ತೀನಿ. ವೇರ್ ಅಂದರೆ ಫುಲ್ ಎಲ್ಲ ವೇರ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಈ ಥರ ವೇರ್ ಮಾಡಿ ನಿಮಗೆ
ಸ್ಟಾರ್ಟಿಂಗಲ್ಲಿ ವಿಡಿಯೋ ಹಾಕ್ತೀನಿ ನೋಡಿ. ಇದೊಂದು ಸ್ಯಾರಿ, ಇದಕ್ಕೂ ಅಷ್ಟೇ ಬ್ಲೂ ಕಲರ್ ಬ್ಲೌಸ್. ಹೇಳಿದ್ನಲ್ವ ಕೆಲವೊಂದು ಸೇಮ್ ಕಲರ್ ಬಂದಿದೆ ಬ್ಲೌಸ್ ಮಾತ್ರ. ಈ ರೀತಿ ಬ್ಯಾಕ್ ಸೈಡು ಇಲ್ಲಿ ಕಟ್ ವರ್ಕ್ ಕೊಟ್ಟಿದ್ದೀನಿ. ಆ್ಯಂಡ್ ದಿಸ್ ಇಸ್ ಜಸ್ಟ್ ಸಿಂಪಲ್ ಪ್ರಿಂಟ್ ವರ್ಕ್. ಇದು ಸ್ಲೀವ್ಸ್ ಅಷ್ಟೇ. ಸೊ ಇನ್ನೂ ಒಂದಷ್ಟು ಸ್ಯಾರಿಗಳು ನಾನು ನನ್ನ ಹಸ್ಬೆಂಡ್ ಮನೇಲಿ ಇಟ್ಟಿದ್ದೀನಿ, ಅಲ್ಲಿ ಹಳ್ಳಿಕೆರೆಯಲ್ಲಿ ಇಟ್ಬಿಟ್ಟಿದ್ದೀನಿ. ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು ನಮ್ಮ ತವ್ರ ಮನೇಲಿ, ನಮ್ಮ ಅಮ್ಮನ ಮನೇಲಿ. ಸೊ ಇಲ್ಲಿ ಇರೋವಂಥ ಸೀರೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಯಾವುದಾದ್ರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ. ಸೊ ಇದೊಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಯಿತಾ. ಹಾಗೆ ನಾನು ಯಾವುದು ಅಪ್ಲೋಡ್ ಮಾಡ್ತಾ ಇರೋಂಥ ಎಲ್ಲ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ. ಮತ್ತು ನನ್ನ ಬ್ಲೌಸಸ್, ನನ್ನ ಸ್ಯಾರೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಾನು ಫೋಟೋಸ್ ಕೂಡ ಶೇರ್ ಮಾಡ್ತೀನಿ, ಆಯಿತಾ. ಯಾವ್ದ್ಯಾವ್ದು ಇದೆಯೋ ನನ್ನ ಹತ್ರ ಅದನ್ನು ನಾನು ವೇರ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂತ ಅದನ್ನು ನಿಮ್ಮ ಹತ್ರ ಅಲ್ಲಿ ಫೋಟೋ ಸೈಡಲ್ಲೇ ಅಪ್ಲೋಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಲೆಹೆಂಗಾ ಒಂದಿದೆ, ಅದು ನನಗೆ ಇವಾಗ ತೋರ್ಸೋಕ್ಕಾಗಲ್ಲ, ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸಾಕು ಸ್ಯಾರೀಸ್ ತೋರ್ಸೋಷ್ಟರಲ್ಲೇ ಸುಸ್ತಾಗ್ಬಿಟ್ಟು ನನಗೆ. ಓಕೆ, ಅದು ನೆಕ್ಸ್ಟ್ ಟೈಮ್ ಯಾವಾಗಾದರೂ ವೀಡಿಯೋಸ್ ಹಾಕಿದಾಗ ಇಲ್ಲಾಂದರೆ ಫೋಟೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ, ನೋಡಿಬಿಡಿ. ಸೊ ಇದೊಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತ ಇದೊಂದು ವ್ಲಾಗ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಓಕೆ, ಎಲ್ಲರೂ ಆರಾಮಾಗಿರಿ, ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.